ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಗಾನ. ನಾಡಿನೆಲ್ಲೆಡೆ ಇಂದು ಗುರು ಪೂರ್ಣಿಮೆಯ ಸಂಭ್ರಮ ಮನೆ ಮಾಡಿದೆ. ಗುರುಗಳಿಗೆ ಗೌರವ ಸಲ್ಲಿಸುವ ಈ ಪವಿತ್ರ ದಿನದಂದು ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಭಕ್ತ ಭಾವದಿಂದ ಗುರು ಪೂರ್ಣಿಮೆ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಗುರು ಪೂರ್ಣಿಮೆಯಾಗಿ ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಶಿರಡಿ ಸಾಯಿಬಾಬಾ ದೇವಸ್ಥಾನವನ್ನು ವಿಶೇಷವಾಗಿ ಅಲಂಕರಿಸಲಾಗಿದ್ದು, ಗುರು ಪೂರ್ಣಿಮೆ ಮಹೋತ್ಸವದ ಅಂಗವಾಗಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸಾಯಿಬಾಬಾರ ಪಾದಸ್ಪರ್ಶ ಮಾಡಿ ಆಶೀರ್ವಾದ ಪಡೆದು ದರ್ಶನ ಮಾಡುತ್ತಿದ್ದಾರೆ. ದಿನವಿಡೀ 5,000ಕ್ಕೂ ಹೆಚ್ಚು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದ್ದು, ಆಗಮಿಸುವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ಕಲ್ಪಿಸಿದೆ. ಭಕ್ತಿಯ ವಾತಾವರಣದಲ್ಲಿ ಗುರು ಪೂರ್ಣಿಮೆಯನ್ನು ಆಚರಿಸುತ್ತಿರುವ ಬೂದಿಗೆರೆ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಭಕ್ತರ ಸಂಭ್ರಮ, ನಂಬಿಕೆ ದೃಶ್ಯಗಳು ಕಂಡುಬಂದವು. ಈ ದಿನ ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲಾ ಕಡೆನೂ ಗುರುಪೌರ್ಣಿಮೆ ಆರಾಧನೆ ಮಾಡ್ತಾ ಇದ್ದೀವಿ. ಈ ಗುರುಪೌರ್ಣಿಮೆ ಬಂದು ಆಷಾಢ ಮಾಸ ಶುದ್ಧ ಪೌರ್ಣಿಮೆ, ನಾವು ವ್ಯಾಸ ಪೌರ್ಣಿಮೆನ ಗುರುಪೌರ್ಣಿಮೆ ಅಂತ ಮಾಡ್ತಾ ಇದೀವಿ. ನಮ್ಮ ಒಂದು ಸನಾತನ ಹಿಂದೂ ಧರ್ಮದ ಪ್ರಕಾರವಾಗಿ ನಾವು ಗುರುವನ್ನ ಆರಾಧನೆ ಮಾಡ್ತೀವಿ. ಯಾಕಂದ್ರೆ 300 ಕೋಟಿ ದೇವತೆಗಳು ಗುರುವಿನಲ್ಲಿ ಇರ್ತಾರೆ. ಹಾಗಾಗಿ 300 ಕೋಟಿ ದೇವತೆಗಳು ಮುನಿದ್ರು ಗುರು ಕಾಪಾಡ್ತಾರೆ. ಗುರು ಮುನಿದ್ರೆ ಯಾವ 300 ಕೋಟಿ ದೇವತೆ ಕಾಪಾಡೋರು ಇಲ್ಲ. ಹಾಗಾಗಿ ಈ ದಿನ ಬಂದು 1000 ಪಟ್ಟು ಗುರುವಿನ ಒಂದು ತತ್ವ ಆಕರ್ಷಣೆ ಬಹಳ ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ಗುರುವಿಗೆ ನಾವು ಮನಸ್ಸಿನಿಂದ ಒಂದು ನಮಸ್ಕಾರ ಅಥವಾ ಒಂದು ಹೂವು ಇಟ್ಟು ಗುರುವಿನ ನಮ್ಮ ನೋವು, ನಮ್ಮ ಒಂದು ಸಂಕಲ್ಪ ಹೇಳ್ಕೊಂಡು ಹೋದ್ರೆ ಅದು ನಮ್ಗೆ ಎಷ್ಟೋ ಜನ್ಮಗಳು ನಮಗ್ ಗೊತ್ತಿಲ್ಲ, ಎಷ್ಟೋ ಲಕ್ಷಗಳು ನಮ್ ಕರ್ಮ ಮಾಡೈತಿ. ಆ ಕರ್ಮದಲ್ಲಿ ಸ್ವಲ್ಪನಾದ್ರೂ ಈ ದಿನ ಮನ್ನಾ ಮಾಡ್ತಕ್ಕಂಥ ಒಂದು ಮಹಾಪರ್ವದಿನ ಆಗಿದೆ. ಮತ್ತೆ ಹಾಗಾಗಿ ಇಲ್ಲಿ ಎಲ್ಲ ದರ್ಶನ ವ್ಯವಸ್ಥೆ ಚೆನ್ನಾಗಿದ್ದು, ಮತ್ತೆ ದರ್ಶನ ಇಲ್ಲ. ಆಮೇಲೆ ಮತ್ತೆ ಶಿರಡಿಯಲ್ಲಿ ಯಾವ ರೀತಿ ಇದೆ, ದ್ವಾರಕಾಮಾಯಿ, ಗುರುಸ್ಥಾನ, ಚಾವಡಿ, ಶಿರಡಿಯಿಂದ ಧ್ವನಿ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿ 20 ವರ್ಷ ಆಯ್ತು. 20 ವರ್ಷದಲ್ಲೂ ಇಲ್ಲಿ ಉರಿತಾ ಇದೆ. ಬಾಬಾ ಅವರು ಹಾಕಿರ್ತಕ್ಕಂಥ ಯೋಗಾಗ್ನಿ. ಅದರೊಳಗಿನ ಮುಗಿದಿನ ಎಲ್ರಿಗೂ ಮಹಾಪ್ರಸಾದವಾಗಿ ಕೊಡ್ತಾ ಇದೀವಿ. ಆ ಮಹಾಪ್ರಸಾದನ ಎಲ್ಲರಿಗೂ ಕಾಯ್ತಾ ಇದೆ, ಎಲ್ಲರ ಕಾಯಿಲೆ ನಿವಾರಣೆ ಮಾಡ್ತಾ ಇದೆ. ಮಹಾಪ್ರಸಾದ ಅದಕ್ಕೆ ನಾವು ಯಾವ ಜನ್ಮಗಳು ಕಳೆದೋದ್ರು ಅದಕ್ಕೆ ನಾವು ಒಂದು ಬೆಲೆ ಕಟ್ತಾ ಇರ್ತಕ್ಕಂಥ ಮಹಾಪ್ರಸಾದ ಈ ಬ್ರಹ್ಮಾಂಡದಲ್ಲ. ಏನಾದ್ರು ಇದ್ರೆ ಅದೇ ಗುರುವಿನ ಒಂದು ಧ್ವನಿ ಒಂದು ಭಸ್ಮ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲಾ ಭಕ್ತಾದಿಗಳು ಬಹಳ ಸಂತೋಷವಾಗಿ ಬಾಬಾ ಅವರ ಒಂದು ದರ್ಶನ ಮಾಡ್ಕೊಂಡು ಕುತ್ಕೊಂಡು ಸಂತೋಷವಾಗ್ತಾ ಇದ್ದಾರೆ. ಅವರು ಭಕ್ತಾದಿಗಳ ಸಂತೋಷನೇ ಬಾಬಾ ಅವರ ಒಂದು ಸಂತೋಷ. ಎಲ್ಲರಿಗೂ ಗುರುವಿನ ಒಂದು ಆಶೀರ್ವಾದ ಸಿಕ್ಲಿ, ಯಾವುದೇ ಒಂದು ಲೋಕಕಂಟಕ ಇದ್ರು ಲೋಕಕಂಟಕಗಳು ನಿವಾರಣೆ ಆಗ್ಲಿ ಅಂತ ಭಗವಾನ್ನಲ್ಲಿ ಗುರುವಿನಲ್ಲೇ ಪ್ರಾರ್ಥನೆ ಮಾಡ್ಕೊಂಡು